ಎಲ್ಲರಿಗೂ ನಮಸ್ಕಾರ. ಹಲೋ ಕಿಡ್ಸ್ ಲಿಟಲ್ ಫ್ರೆಂಡ್ಸ್ ತರೀಕೆರೆ ಶಾಲೆಯಲ್ಲಿ ನಮ್ಮ ಮಗು ಓದುತ್ತಿದ್ದಾರೆ. ಸ್ಟಾರ್ಟಿಂಗು ನಮ್ಮ ಪಾಪುಗೆ ಪ್ರೀ ನರ್ಸರಿಗೆ ಸೇರಿಸಿದ್ವಿ. ಸೊ ಫಸ್ಟ್ ಡೇನೇ ಇನ್ಸೈಡ್ ಎಂಟ್ರಿ ಆದಾಗ ಈವ್ನಿಂಗ್ ಆಫ್ಟರ್ನೂನ್ಗೆ ಹೋಗಿದ್ವಿ. ಸೊ ಡ್ಯಾನ್ಸ್ ಹೇಳ್ಕೊಡ್ತಾಯಿದ್ರು ಮೇಡಮ್ ಎಲ್ಲ. ಸೊ ನಮ್ಮ ಪಾಪು ಅವಾಗಲೇ ಇಂಪ್ರೆಸ್ ಆಗ್ಬಿಟ್ಟು, ಸೊ ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಹೇಳ್ತಾರಲ್ಲ, ಸೊ ಅದೇ ಥರನೇ ಪಾಪು ಲೈಕ್ ಮಾಡಿದ್ಲು. ಸೊ ನಾವು ಅಂದ್ಕೊಂಡ್ವಿ ಓಕೆ ಅಡ್ಜಸ್ಟ್ ಆಗ್ತಾಳೆ ಅಂತ. ಮೇಯ್ನಾಗಿ ನಾವು ಪ್ರೀ ನರ್ಸರಿಗೆ ಏನಕ್ಕೆ ಸೇರಿಸಿದ್ವಿ ಅಂದರೆ ತುಂಬ ಟಾರ್ಚರ್ ಕೊಡೋರು ನಮಗೆಲ್ಲ ಮನೆಯಲ್ಲಿ. ಅವ್ಳು ಟಾರ್ಚರ್ ತಪ್ಪಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಪ್ರೀ ನರ್ಸರಿಗೆ ಸೇರಿಸಿದ್ದು. ಸೊ ಆಮೇಲೆ ಹೋಗ್ತಾ ಹೋಗ್ತಾ ಪರವಾಗಿಲ್ಲ, ಸ್ವಲ್ಪ ಕಮ್ಮಿ ಮಾಡಿದ್ಲು. ಮತ್ತು ಜೊತೆಲಿ ABCD ಇರ್ಬೋದು, 1 2 3 ಇರ್ಬೋದು ಹೇಳ್ತಾ ಇದ್ಲು, ಆದರೆ ಗೆಸ್ ಮಾಡ್ತಾ ಇರಲಿಲ್ಲ. ಎಕ್ಸಾಂಪಲ್ CD ಅದು ಇರ್ಬೋದು, ಬೇರೆ ಏನೋ ವರ್ಡ್ಸ್ ಇರುತ್ತಲ್ಲ, ಅದು ಲೆಟರ್ಸ್ನ ಗೆಸ್ ಮಾಡ್ತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ಆಫ್ಟರ್ 3 months 5 months ಆದಮೇಲೆ ಅವಾಗ ಸ್ವಲ್ಪ ಜಡ್ಜ್ ಮಾಡ್ತಾಯಿದ್ಲು. ಬಟ್ ಅದಾದಮೇಲೆ ನೆಕ್ಸ್ಟಿಗೆ ನಮಗೆ ಕನ್ಫ್ಯೂಷನ್ ಇದ್ದಿದ್ದು LKG ಸೇರಿಸ್ಬೇಕಾ ಇಲ್ಲ ಇನ್ನೊಂದು ಸಲ ಮತ್ತೆ ಪ್ರೀ ನರ್ಸರಿ ಸೇರಿಸ್ಲಾ ಅಂತ. ಏನಕ್ಕೆಂದರೆ ಜುಲೈ ಡೇಟ್ ಆಫ್ ಬರ್ತು ಪಾಪದು. ಸೊ ಅದಕ್ಕೋಸ್ಕರ ಕನ್ಫ್ಯೂಷನ್ಲಿದ್ದಾಗ ಶುಭಾ ಮೇಡಮ್ ಹತ್ರ ಮಾತಾಡಿದಾಗ ಅವರು ನಮಗೆ ಕನ್ವಿನ್ಸ್ ಮಾಡಿ ಇಲ್ಲ LKGಗೆ ಸೇರಿಸಿ, ಸೊ ಏನಿಲ್ಲ ಅದಾಗತ್ತೆ ಅಂತ ಹೇಳಿದರು. ಸೊ ಅದ್ರ ಪ್ರಕಾರ ನಾವು LKGಗೆ ಸೇರ್ಸೋಕ್ಕೆ ಡಿಸೈಡ್ ಮಾಡಿ LKGಗೆ ಸೇರಿಸಿದ್ವಿ. ಬಟ್ ಆಗೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸೊ ಎಕ್ಸಾಂಪಲ್ ಏನೇ ಲೆಟರ್ಸ್ ಇರ್ಬೋದು, ಬರೆಯೋದಿರ್ಬೋದು, ಅದೆಲ್ಲ ಕ್ಲೀನಾಗಿ ಹೇಳ್ತಾಳೆ. ಮತ್ತು ಶ್ಲೋಕ ಮತ್ತು ಪೊಯಮ್ಸು ಅದೆಲ್ಲ ಚೆನ್ನಾಗಿ ಹೇಳ್ತಾಳೆ. ತುಂಬಾ ಇಂಪ್ರವೈಸೇಷನ್ ಆಗಿದೆ. ಸೊ ಕಂಪೇರ್ ಮಾಡಬೇಕು ಬೇರೆ ಸ್ಕೂಲ್ಗೆ ಅಂದರೆ ಏನಿಲ್ಲ, ಇದರಲ್ಲಿ ತುಂಬ ಕೇರಿಂಗ್ ಇದೆ ಈ ಸ್ಕೂಲಲ್ಲಿ. ಪ್ರತಿಯೊಂದು ಮಕ್ಕಳಿಗೂ ತುಂಬ ಕೇರ್ ತಗೊಳ್ತಾರೆ. ವೈ ಅಲೋಕೇಟ್ಸ್ ಅಂತ ಹೇಳಿದ್ರೆ, ಸೊ ಅಲ್ಲೇನಂದರೆ ಪ್ರತಿಯೊಂದು ಮಕ್ಕಳಿಗೂ ಇಂಡಿವಿಜುವಲ್ ಕೇರ್ ತಗೊಳ್ತಾರೆ, ಫಸ್ಟ್ ಪಾಯಿಂಟು. ಮತ್ತೇನಪ್ಪ ಅಂದರೆ ಕರಿಕ್ಯುಲರ್ ಆ್ಯಕ್ಟಿವಿಟಿ ಲೈಕ್ ಡ್ಯಾನ್ಸ್ ಇರ್ಬೋದು, ಸೊ ಈ ಥರ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸು, ಗೇಮ್ಸ್ ಎಲ್ಲ ಚೆನ್ನಾಗಿ ಆಡಿಸ್ತಾರೆ. ಮತ್ತೀಗ ರೀಸೆಂಟಾಗಿ ಸಂತೆ ಅಂತೆಲ್ಲ ಮಾಡಿಸಿದ್ರು. ಸೊ ಇದರಿಂದ ಮಕ್ಳಿಗೆ ಏನಾಗುತ್ತೆ ಅಂದರೆ ಅವ್ರು ಇಂಡಿಪೆಂಡೆಂಟಾಗಿ ಥಿಂಕ್ ಮಾಡೋ ಕೇಪಬಿಲಿಟಿ ಬರುತ್ತೆ, ಮಕ್ಕಳು ಸಿಗಲ್ಲ. ಈವನ್ ಸ್ಟೇಜ್ ಫಿಯರ್ ಹೋಗಲಿ ಅಂತ ಕೂಡ ಪ್ರತಿಯೊಂದು ಫಂಕ್ಷನ್ಸ್ ಲೈಕ್ ಇಂಡಿಪೆಂಡೆನ್ಸ್ ಡೇ, ಆಗಸ್ಟ್ 15 ಆ ಥರ ಫಂಕ್ಷನ್ಗಳನ್ನೆಲ್ಲ ಮಕ್ಕಳಿಗೆಲ್ಲ ಸ್ಟೇಜ್ ಮೇಲೆ ಕರೆಸ್ಬಿಟ್ಟು ಮಾತಾಡಿಸ್ತಾರೆ. ಸೊ ಹಾಗೆ ಮಾತಾಡೋದ್ರಿಂದ ಮಕ್ಕಳಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಯುತ್ತೆ ಒಂದು, ಮತ್ತು ಜೊತೆಲಿ ಸ್ಟೇಜ್ ಫಿಯರು ಹೋಗುತ್ತೆ. ಸೊ ಥ್ಯಾಂಕ್ ಯು.